ನಮಸ್ಕಾರ ಸ್ನೇಹಿತರೆ, ನಮ್ಮ ನಂದರಾಗ ಚಾನೆಲ್ಗೆ ಸ್ವಾಗತ. 50,000 ರೂಪಾಯಿ ಹೂಡಿಕೆ ಮಾಡಿ ವರ್ಷಕ್ಕೆ ಲಕ್ಷಾಂತರ ಆದಾಯ ಗಳಿಸ್ಬೋದು ಅಂದರೆ ನಂಬ್ತೀರಾ? ಹೌದು, ಇದು ಸಂಪೂರ್ಣ ಸಾಧ್ಯ ಕುರಿ ಸಾಕಾಣಿಕೆಯಿಂದ. ಈ ವಿಡಿಯೋದಲ್ಲಿ ನಾವು ಕುರಿ ಸಾಕಾಣಿಕೆ ಹೇಗೆ ಪ್ರಾರಂಭಿಸಬೇಕು, ಯಾವ ಜಾತಿ ಆಯ್ಕೆ ಮಾಡಬೇಕು, ಆಹಾರ, ಆರೈಕೆ, ಖರ್ಚು ಮತ್ತು ಲಾಭ ಎಲ್ಲವನ್ನೂ ಸರಳವಾಗಿ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಕುರಿ ಮಾಂಸದ ಬೇಡಿಕೆ ತುಂಬ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಮಟನ್ 700 ರೂಪಾಯಿರಿಂದ 900 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಹೋಟೆಲ್ಗಳು, ಫಂಕ್ಷನ್ಸ್ಗಳು, ಹಬ್ಬಗಳ ಸಮಯದಲ್ಲಿ ಇದರ ಬೇಡಿಕೆ ಇನ್ನಷ್ಟು ಹೆಚ್ಚಾಗುತ್ತಿದೆ. ಅಂದರೆ ಕುರಿ ಸಾಕಾಣಿಕೆ ಒಂದು ಸದಾ ಬೇಡಿಕೆಯಲ್ಲಿರುವ ಉದ್ಯಮ. ಮೊದಲು ನೀವು ಸರಿಯಾದ ಜಾತಿಯ ಕುರಿಯನ್ನು ಆಯ್ಕೆ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಡಾರ್ಪರ್, ಬನ್ನೂರು ಮತ್ತು ಬೀಲಾರಿ ಇನ್ನಿತರ ಜಾತಿಯ ಕುರಿಗಳು ಹೆಚ್ಚು ಪ್ರಸಿದ್ಧ. ಡಾರ್ಪರ್ ಕುರಿಗಳು ವೇಗವಾಗಿ ಬೆಳೆಯುತ್ತವೆ, ಹೆಚ್ಚು ತೂಕ ಪಡೆಯುತ್ತವೆ. ಬನ್ನೂರು ಕುರಿಗಳು ಉತ್ತಮ ಮಾಂಸದ ಗುಣಮಟ್ಟಕ್ಕಾಗಿ ಪ್ರಸಿದ್ಧ. ಬೀಲಾರಿ ಕುರಿಗಳು ನಮ್ಮ ಸ್ಥಳೀಯ ಹವಾಮಾನಕ್ಕೆ ತುಂಬ ಸೂಕ್ತವಾಗಿವೆ. ಹೊಸದಾಗಿ ಶುರು ಮಾಡುವವರು ಸ್ಥಳೀಯ ಜಾತಿಯ ಕುರಿಗಳಿಂದ ಪ್ರಾರಂಭಿಸುವುದು ಉತ್ತಮ. ಈಗ ಶೆಡ್ ಬಗ್ಗೆ ನೋಡೋಣ. ಕುರಿಗಳಿಗೆ ಸರಿಯಾದ ಶೆಡ್ ವ್ಯವಸ್ಥೆ ಮಾಡುವುದು ತುಂಬ ಮುಖ್ಯ. ಶೆಡ್ 8 ರಿಂದ 10 ಅಡಿ ಎತ್ತರವಾಗಿರಬೇಕು. ಗಾಳಿ ಸರಿಯಾಗಿ ಹರಿಯುವಂತಿರಬೇಕು. ನೆಲ ಒಣಗಿದ್ದು ಸ್ವಚ್ಛವಾಗಿರಬೇಕು. ಮಳೆ ನೀರು ಒಳಗೆ ಬರದಂತೆ ಮತ್ತು ನೀರು ನಿಂತುಕೊಳ್ಳದಂತೆ ಇರಬೇಕು. ಕಡಿಮೆ ಖರ್ಚಿನಲ್ಲಿ ಬಂಬೂ ಅಥವಾ ಸ್ಥಳೀಯ ಸಾಮಗ್ರಿಗಳನ್ನು ಬಳಸಿ ಶೆಡ್ ನಿರ್ಮಿಸಬಹುದು. 10 ಕುರಿಗಳಿಗೆ ಸುಮಾರು 150 ರಿಂದ 200 ಚದರ ಅಡಿ ಜಾಗ ಸಾಕಾಗುತ್ತದೆ. ಈಗ ಆಹಾರ ಬಗ್ಗೆ ನೋಡೋಣ. ಕುರಿಗಳಿಗೆ ಹಸಿರು ಹುಲ್ಲು, ಒಣಹುಲ್ಲು ಮತ್ತು ಕಾನ್ಸಂಟ್ರೇಟ್ ಫೀಡ್ ಕೊಡಬೇಕು. ಒಂದು ಕುರಿಗೆ ದಿನಕ್ಕೆ 2 ರಿಂದ 3 ಕಿಲೋ ಹಸಿರು ಹುಲ್ಲು ಮತ್ತು 300 ರಿಂದ 500 ಗ್ರಾಂ ಕಾನ್ಸಂಟ್ರೇಟ್ ಫೀಡ್ ಕೊಡಬಹುದು. ನೀರು ಯಾವಾಗಲೂ ಸ್ವಚ್ಛವಾಗಿರಬೇಕು. ಆಹಾರ ಸರಿಯಾಗಿ ನೀಡಿದರೆ ಕುರಿಗಳು ವೇಗವಾಗಿ ಬೆಳೆಯುತ್ತವೆ. ಈಗ ಆರೋಗ್ಯದ ಬಗ್ಗೆ ನೋಡೋಣ. ಕುರಿಗಳ ಆರೋಗ್ಯ ಕಾಪಾಡುವುದು ಅತ್ಯಂತ ಮುಖ್ಯ. ಸಮಯಕ್ಕೆ ಸರಿಯಾಗಿ ವ್ಯಾಕ್ಸಿನೇಷನ್ ಮಾಡಿಸಬೇಕು ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡಬೇಕು. ಯಾವುದೇ ರೋಗಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಸ್ವಚ್ಛತೆ ಕಾಪಾಡಿದರೆ ಹೆಚ್ಚಿನ ರೋಗಗಳನ್ನು ತಪ್ಪಿಸಬಹುದು. ಈಗ ಸಂವರ್ಧನೆ ಬಗ್ಗೆ ನೋಡೋಣ. ಸಾಮಾನ್ಯ ಮಾಡಿ 6 ರಿಂದ 8 ತಿಂಗಳಲ್ಲಿ ಕುರಿಗಳು ಮಚುರಿಟಿ ಪಡೆಯುತ್ತವೆ. 1 ವರ್ಷದಲ್ಲಿ 2 ಬಾರಿ ಮರಿಗಳು ಹುಟ್ಟುವ ಸಾಧ್ಯತೆಯಿದೆ. ಇದು ನಿಮ್ಮ ಆದಾಯವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಈಗ ಮುಖ್ಯ ವಿಷಯ, ಖರ್ಚು ಮತ್ತು ಲಾಭ. 10 ಕುರಿಗಳನ್ನು ಪ್ರತಿಯೊಂದು 5,000 ರೂಪಾಯಿ ದರದಲ್ಲಿ ತೆಗೆದುಕೊಂಡರೆ 50,000 ರೂಪಾಯಿ ಆಗುತ್ತದೆ. ಶೆಡ್ ಮತ್ತು ಆಹಾರಕ್ಕೆ ಸುಮಾರು 30,000 ರೂಪಾಯಿ ಬೇಕಾಗಬಹುದು. ಒಟ್ಟು ಹೂಡಿಕೆ 80,000 ರೂಪಾಯಿ. 6 ರಿಂದ 8 ತಿಂಗಳಲ್ಲಿ ಈ ಕುರಿಗಳು 15 ರಿಂದ 20 ಆಗಬಹುದು. ಒಂದು ಕುರಿಯನ್ನು 6,000 ರಿಂದ 10,000 ರೂಪಾಯಿಗೆ ಮಾರಾಟ ಮಾಡಿದರೆ ಒಟ್ಟು ಆದಾಯ 1.5 ಲಕ್ಷದವರೆಗೆ ಬರಬಹುದು. ಖರ್ಚು ತೆಗೆದ ನಂತರ 50,000ಕ್ಕಿಂತ ಹೆಚ್ಚು ಲಾಭ ಪಡೆಯಬಹುದು. ಸ್ನೇಹಿತರೆ, ಸರಿಯಾದ ಯೋಜನೆ ಮತ್ತು ಪರಿಶ್ರಮ ಇದ್ದರೆ ಕುರಿ ಸಾಕಾಣಿಕೆ ನಿಮಗೆ ಸ್ಥಿರ ಆದಾಯ ನೀಡುವ ಉತ್ತಮ ಉದ್ಯಮ. ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿ ನಂತರ ನಿಧಾನವಾಗಿ ವಿಸ್ತರಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.